ಇವತ್ತು ವಿರೂಪಾಕ್ಷಪ್ಪನವರು ಮಾತನಾಡಬೇಕಾದ್ರೆ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು, ದನಕರುಗಳ ಮೇವಿನ ಬಗ್ಗೆ ಹೇಳಿದ್ರು. ಇವತ್ತು ಎಲ್ಲ ಜಲಾಶಯಗಳು ನೀರು ಸಂಪೂರ್ಣವಾಗಿ ಇವತ್ತೇನು ಖಾಲಿ ಆಗ್ತಾ ಇದೆ. ಬಹುಶಃ ನಾಡಗೌಡರಿದ್ದಾಗ 2 ಬಾರಿ 2 ಬೆಳೆ ತೆಗಿಲಿಕ್ಕೆ ಹೋರಾಟ ಮಾಡಿ ನೀರು ಕೊಡಿಸ್ತಾ ಇದ್ರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ? ನಾನು ಬಹುಶಃ ನಿಮ್ಮ ನೆನಪಿಸ್ಕೊಡ್ತೀನಿ. ನಾನು ಒಂದು ಬಾರಿ 2006-7 ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದ್ದಾಗ ಭತ್ತದ ಬೆಲೆ ಕುಸಿತ ಆಯಿತು. ಆಗ ನಾವು ಬಹುಶಃ ಸಿಂಧನೂರಿನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭತ್ತಕ್ಕೆ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ 48 ಗಂಟೆ ಒಳಗೆ ಮಾರ್ಕೆಟ್ನಲ್ಲಿ ಭತ್ತದ ಬೆಲೆ ಏರಿಕೆ ಮಾಡಿದಂಥದ್ದು ದಿನ ನಾವು ಕಂಡಿದ್ದೇವೆ. ಇವತ್ತು ಈ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಹಣ ಕೊಡ್ತಿಲ್ಲ ಅಂತ ಹೇಳಿ ಇವತ್ತೇನು ಹಲವಾರು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ನಿಮಗೆ ಕೇಳ್ತೀನಿ. ಬಹುಶಃ ಇದೇ ಮೈದಾನದಲ್ಲಿ ನಾಡಗೌಡರು ಒಂದು ಸಭೆ ಮಾಡಿದ್ರು 2017ನೇ ಇಸ್ವಿನಲ್ಲಿ. ಅವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರಿ. ಆ ಸಂದರ್ಭದಲ್ಲಿ ನಾನು ಇದೇ ಮೈದಾನದಲ್ಲಿ ಸುಮಾರು 58-60 ರೈತ ಕುಟುಂಬಗಳ ಆತ್ಮಹತ್ಯೆ ಕುಟುಂಬಗಳ ತಾಯಂದರಿಗೆ ನಮ್ಮ ಪಕ್ಷದ ವತಿಯಿಂದ ಆರ್ಥಿಕ ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಏನಿಲ್ಲಿ ಹಮ್ಮಿಕೊಂಡಿದ್ದು ಪಕ್ಷದ ನಾಡಗೌಡರ ನಾಯಕತ್ವದಲ್ಲಿ. ಬಹುಶಃ ಸಿಂಧನೂರಿನಲ್ಲಿ ಆತ್ಮಹತ್ಯೆ ಆದಂತ 18-20 ಕುಟುಂಬಗಳಿಗೆ ಅವತ್ತು ಆರ್ಥಿಕ ಶಕ್ತಿಯನ್ನು ತುಂಬಿದಂಥದ್ದು ಇವತ್ತು ನಾನು ನೆನೆಸ್ಕೋತೇನೆ. ಅದಷ್ಟೇ ಅಲ್ಲ, ಅವತ್ತೊಂದು ಮಾತು ಹೇಳಿದ್ದೆ ನಮ್ಮ ರೈತರಿಗೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೆ ನಿಮಗೆ. ನಮಗೆ ಸಂಪೂರ್ಣವಾಗಿ ಬಹುಮತ ಬರಲಿಲ್ಲ. ಆದರೂ ಸಹ ಅವತ್ತಿನ ಸಂದರ್ಭದಲ್ಲಿ 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ನ್ಯಾಷನಲ್ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದು. ಅವತ್ತು ನಾನು ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವರನ್ನ ಕಡೆ ಬೊಟ್ಟು ಮಾಡಿ ನಾವು ಸಾಲ ಮನ್ನಾ ಮಾಡಿದ್ದೇವೆ, ದಯವಿಟ್ಟು ನರೇಂದ್ರ ಮೋದಿ ಅವರು ನಮ್ಮ ಸಹಕಾರ ಕೊಡಿ ಅಂತೇಳಿ ಅವರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗಲಿಲ್ಲ. ನಾನು 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು ನೀವುಗಳು ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣ ನಿಮ್ಮ ದುಡ್ಡನ್ನ ಸರ್ಕಾರ ಖಜಾನೆಗೆ ತುಂಬಿಸಿದ್ರೆ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟಿದ್ದೇನೆ ಹೊರತು ನಾನು ನಿಮ್ಮನ್ನ ಬೀದಿ ತಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನಾಗಲಿ ಇವತ್ತು ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಲಿಲ್ಲ. ಇವತ್ತು ವಿರೂಪಾಕ್ಷಪ್ಪನವರು ಹೇಳಿದಂಥ ರೀತಿಯಲ್ಲಿ 2,000 ರೂಪಾಯಿನ ನಮ್ಮ ತಾಯಂದರು ಕೊಡ್ತಾರೆ. ಅದೇ ಮತ್ತೆ ಆ ದುಡ್ಡು ಎಲ್ಲೋ ವಸೂಲಿ ಮಾಡ್ತಾ ಇದ್ದಾರೆ. 2,000 ರೂಪಾಯಿ ನಿಮಗೆ ಕೊಟ್ಟು ತಾಯಂದ್ರಿಗೆ, ನಮ್ಮ ತಾಯಂದ್ರ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ರೈತರ ಬಂಧುಗಳೇನಿದ್ದೀರಿ, ಯುವಕರೇನಿದ್ದೀರಿ, ಸಾಯಂಕಾಲ ಸಂದರ್ಭದಲ್ಲಿ ನಾವೇ ನಿಮಗೆ ಪ್ರೋತ್ಸಾಹ ತುಂಬಿಟ್ಟಿದ್ದೀವಿ. ಆ ಮದ್ಯದ ಅಂಗಡಿಗೆ ಹೋಗಿ ಪ್ರತಿನಿತ್ಯ ಸಾಯಂಕಾಲ ನಿಮ್ಮ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಅಲ್ಲಿ ದುಡ್ಡು ತಗೊಂಡೋಗಿ ಖರ್ಚು ಮಾಡ್ತೀರಿ. 50 ರೂಪಾಯಿ ಇದ್ದಂತ ನಿಮ್ಮ ಕ್ವಾರ್ಟರ್ ಬಾಟ್ಲು ಇವತ್ತು ಈ ಸರ್ಕಾರ ಎಷ್ಟಕ್ಕೆ ಏರಿಕೆ ಮಾಡಿದ್ದಾರೆ? ಈಗ ಯೋಚನೆ ಮಾಡಿ. ಅದನ್ನೇ ಅವ್ರು ಹೇಳಿದ್ದು, ನಿಮ್ಗೆ 2,000 ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ, ನಿಮ್ಮ ಯಜಮಾನರುಗಳಿಗೆ ಅವ್ರ ಜೋಬಿಂದ 5,500 6,000 ರೂಪಾಯಿನ ಅಲ್ಲಿಂದ ವಸೂಲಿ ಮಾಡ್ತಾರೆ ಅಂತಕ್ಕಂಥದ್ದು. ಅದಕ್ಕೋಸ್ಕರಲೇ ನಾನು ಈ ಸರ್ಕಾರಕ್ಕೆ ಕೇಳಿದ್ದು, ಇದು ಪಿಕ್ ಪ್ಯಾಕೆಟ್ ಸರ್ಕಾರ, ಇದು ಜನಪರವಾದಂತ ಸರ್ಕಾರ ಅಲ್ಲ ಅಂತ ಹೇಳಿ.